ಈಗ ನನ್ನ ಮಗಳು ನಾಗಲಾಪುರ ಹುಡುಗ ಮತ್ತು ಹೆಂಗ್ ಪರಿಚಯ ಏನು ನಿಮ್ಗೆ ಏನೇನು ಗೊತ್ತಿಲ್ರಿ ಅದು ಪರಿಚಯ ಗೊತ್ತಿಲ್ಲ ನನಗೆ ಏನೊಂದು ಗೊತ್ತಿಲ್ರಿ ಹುಡುಗ ಅಲ್ಲಿ ಕೋಗಿಲ್ದಾಗ ಇರ್ತಾನ್ರಿ ಬೆಂಗಳೂರಾಗ ಇರ್ತಾರಾಗ್ಯದ ನಾವೇ ಬೆಂಗಳೂರಾಗ ಇರ್ತೀವಿ ನನ್ನ ಮಗಳು ಕೆಲ್ಸಕ್ಕೆ ಹೋಯ್ತಿಳ್ರಿ ಕೆಲ್ಸಕ್ಕೆ ಹೋದ್ರೆ ಆಯ್ತು ಕೆಲ್ಸಕ್ಕೆ ಹೋದ ಮಗಳ ಆ ಕಡೆ ಜುಲಿಮ್ಲೇಸಿ ಎತ್ತಾಕೊಂಡು ಹೋಗಿಬಿಟ್ಟಾರ್ರಿ ಅವ್ರು ಎಲ್ಲಿಗೆ ಹೋದಾರ ಗೊತ್ತಿಲ್ಲ ಹಿಂದಗಡೆ ಒಬ್ರು ಬಾಯಿಗ್ಲೇಸಿ ಒಬ್ರಿಗೆ ನನಗೆ ಗೊತ್ತಾಯ್ತು ರೀ ಎಲ್ಲರಿಗೆ ಗೊತ್ತಾದ್ರೆ ರಪ್ಪ ರಮ್ಮನ ಹಿಡ್ಕಂಡೆ ನಾನು ಅವ ಹಂಗೆ ಹೋಯ್ದ ನಮ್ಗೆ ಗೊತ್ತಿರ್ಲಾರ್ದು ಏನಿರ್ಲಾರ್ದು ಅದು ಸೀದಾ ಕರ್ಸ್ರಿ ಅಂತ ಕುಂತೀನಿ ರೀ ಅವ್ರು 1 ಗಂಟೆ ಆದ್ರೂ ಕರ್ಸಲ್ರಿ ನಮ್ಗೆ ಸೋಮವಾರ ದಿನ ರೀ ಇದು ಆದದ್ದು ಮೊನ್ನೆ ಸೋಮವಾರ ಕರ್ಸ್ಲಿಲ್ರಿ ಆತ ಆಯಿತು ನಾನೇನು ಅಂದೆ ಏನು ಕರೆಸ್ತೆ ಏನು ನಾನು ಏನು ಮಾಡೋದು ಮಾಡ್ತು ನೋಡು ಅಂತಂದೆ ಇಲ್ಲಮ್ಮ ಅವ್ರು ಸಾಯ್ತೀವಿ ಅಂತಾರ ಅಲ್ಲಿಗೆ ಹೋಗಂಬರ್ರಿ ಹೋಗಿ ಕರ್ಕೊಂಬರಂಬ್ರಿ ಅಂದ್ರಿ ಅವರು ಕರ್ಕೊಂಬರಂಬರ್ರಿ ಅಂದ್ಗಳಿ ನನಗೊಂದು ಆಸೆ ಐತ್ರಿ ಮಗಳು ಕರ್ಕೊಂಬಂದು ನಮ್ಮ ಬಾವದವರು ನಮ್ಮ ಮೈದಂದವರು ಎಲ್ಲರೂ ಕರ್ಸಕೈತೀನಿ ರೀ ನಾನು ಕುಂತು ಮಾತಾಡಿ ಬಗೆಹರಿಸಿ ಕೊಡ್ತೀನಿ ಅಂತಲೇ ಹೇಳಿನಿ ರೀ ನಾ ಸರ್ ನಾವು ಸೋಮವಾರ ದಿನ ಸಂಜಿಕೆ ಗಾಡಿ ಕುಂತೀವಿ ರೀ ಅವತ್ತು ರಾತ್ರಿನೇ ಕುಂತೀವಿ ನಾವು ಹಿಂಗೆ ಅವರು ಅಕ್ಕಮ್ಮ ಬೆಟ್ಟದಾಗ ಸಿಕ್ಕಾರ್ರಿ ಸರ್ ನಮಗೆ ಬೆಂಗಳೂರಾಗ ಅಕ್ಕಮ್ಮ ಬೆಟ್ಟದಾಗ ಸಿಕ್ಕ ನಾವು ಕರ್ಕೊಂಬಂದಿಲ್ರಿ ಅವರೇ ಕರ್ಕೊಂಡು ಹೋಗ್ಬಿಟ್ಟಾರ್ರಿ ಅವ್ರು ನಮ್ಮ ಕಡೆ ಆಲ್ರೆಡಿ ನಾವು ಎಲ್ಲರೂ ಇನ್ನೂ ಅಷ್ಟು ದೂರ ಆದ್ರಿ ಅದು ಬೆಟ್ಟ ನಾವು ಬರ್ತೀವಿ ಅಂತಂದು ಎಲ್ಲರೂ ಹೇಳಕೈತಾರ್ರಿ ನಮ್ಮ ಮಾಮನವ್ರು ಅವ್ರು ಬರಕೈತಾರ ನಾನು ಇಲ್ಲೇ ಬಂದ್ರಂತ ಅವ್ರಿಗೆ ಕೈ ಮುಗಿತೀನಿ ಕಾಲು ಮುಗಿತೀನಿ ಒಟ್ಟು ಅವ್ರು ಕೇಳಲ್ರಿ ನನಗೆ ಎಳ್ದು ಆ ಕಡೆ ದೂರ ದಬ್ಬಿದ್ರಿ ಅವ್ರು ಜಗ್ಗೆ ಜನರಿ ನಾನು ಒಬ್ಬಳಾಗಿನ ಅದ್ರಾಗ ಒಬ್ಬಳಾಗಿ ಅದು ನಿರ್ಮಲ ನಾನು ಕೈ ಕರ್ಮಣಿ ಕಸ್ಕೊಂಡೀನಿ ರೀ ನಾನು ಅಂದ್ರೆ ನಾನು ಜೋರ್ಲೇಸಿ ಕಸ್ಕೊಂಡು ಕರ್ಮಣಿ ಕಡಿಸಿದ ನೋಡಿ ಸರ್ ನೀ ಹಂಗೆ ಕಟ್ಟಬೇಡ ನಾನು ಕಟ್ಟಿದ್ರೆ ನೋಡಿ ದೂರ ಆಗ್ತದ ಕಾಯ್ತಿದ್ದೀನಿ ಸರ್ ಅಂದ್ರೆ ಹೋಗಮ್ಮ ಹೋಗ್ರಿ ನೀವು ಏನು ಮಾಡ್ಕೊಂತೀರಿ ಮಾಡಿಕರಿ ಹೋಗ್ರಿ ಅಂತಂದು ನಮ್ಮನ್ನೆಲ್ಲ ಕಡೆ ತಳಗ ನನ್ನ ದಬ್ಬಿಗೇಸಿ ನಾನು ಒಬ್ಬಳಿನ ಸರ್ ಯಾರು ಇರಲಿಲ್ಲ ಅವ್ರು ನಾವತ್ತೆ ಬಂದವರಾಗ್ಯದ್ರಿ ನಮಗೆ ಗೊತ್ತಿಲ್ಲ ಅಂದ್ರೆ ಕರ್ಸಿವ್ರಿ ನಾವು ಅಷ್ಟೇ ನೀನು ಇವತ್ತು ನಾವು ಮಾತುಕತೆ ಇದು ಹಿಂಗೆ ಬಿಟ್ರು ಸರಿಯಲ್ಲ 4 ಮಾತಾಡಿಗೇಸಿ ನಾಲ್ವರು ನಮ್ಮ 3 ದೊಡ್ಡವ್ರ ಕೈ ಮೇಲೆ ಈ ಕಡೆ ಹಾಕ್ಸಿರ ಆಯ್ತು ಅಂತ ನಾವು ಬಂದೀವಿ ಸರ್ ನೀವು ಬರ್ರಿ ನಾವು ಬರ್ರಿ ಅಂತಂದ್ಗೇಸಿ ಅಂದಕ್ಕಾಗಿ ನಾವು ಬಂದೀವಿ ಆಯ್ತು ಬಂದ್ರಿದ್ರೆ ಹಿಂಗೆ ಒಮ್ಮೆಲೆ ಎಲ್ಲರನ್ನ ಸಾಯಿ ಹೊಡಿಬೇಕಂತ ಅವ್ರು ಚಾಕ್ ಇಟ್ಕೊಂಡು ಬಂದಾರ ಸರ್ ಎಲ್ಲರೂ ಚಾಕ್ ಹಾಕಿಬಿಟ್ರು ಎಲ್ಲ ನಮ್ಮ ಯಜಮಾನ್ರಿಗೆ ಹಾಕ್ಯಾರ್ರಿ ಎಷ್ಟು ಮಂದಿಗೆ ಹಾಕ್ಯಾರ 4 ಜನಕ್ಕೆ ಹಾಕ್ಯಾರ ಸರ್ ನಮ್ಮ ಯಜಮಾನ ಆತನಿಂದ ಇನ್ನೂ 3 ಜನಕ್ಕೆ ಹಾಕ್ಯಾರ್ರಿ ಸರ್ ಚಾಕ್ ಪಕ್ಕದ ಮನೆಯವ್ರು ಸರ್ ನಮ್ಮ ಅದ್ರಾಗ ನ್ಯಾಯಕ್ಕೆ ಬಂದಾರ್ರಿ ನಮ್ಮ ಸಲಕ ಚಾಕ್ ಕೊಯ್ದು ಬಿಟ್ರ ನೋಡಿ ಸರ್ ಅವ್ನು